ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅದನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ. ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ. ಆಕ್ಚುಲಿ ಯಾರು ಹೇಳಿದ್ರು ನಂಬಲ್ಲ, ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ. ಇಟ್ಸ್ ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ, ಲವ್ ಆಯ್ತು, ಮದ್ವೆ ಆಗಿ ನಿಮ್ ಮಧ್ಯೆ ಕೂತಿದೀವಿ. ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು. ಸೊ ಅವ್ರ ಥ್ರೂನೇ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರೇ ನಮ್ಮನ್ನು ಸೇರಿಸಿದ್ದಾರೆ ಅಂತ ಅನ್ಕೊಂಡ್ಬೋದು. ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಅದೇ ಯಾವಾಗ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ, ಅದಕ್ಕೆ ನೀವು ಮಾತಾಡಿ. ನಾನು ಏನೋ 5 ವರ್ಷದಿಂದ ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ವಿ ಬಿಕೇಮ್ ಕ್ಲೋಸ್. ಪುನೀತ ಪರ್ವ ಎಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು. ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್. ಸೊ ಥ್ರೂ ಹರ್ ಐ ಮೆಟ್ ಅನು ಅಂಡ್ ಶಿ ಇಸ್ ಅ ವೆರಿ ಸಿಂಪಲ್ ಗರ್ಲ್. ಸೊ ನನಗೆ ಯಾವತ್ತೂ ಅನ್ಸಿಲ್ಲ ಶಿ ಇಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್. ಏನಿಲ್ಲ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಚೆನ್ನಾಗಿ ತಿಂತಾಳೆ. ಸೊ ಶಿ ಲೈಕ್ಸ್ ಇಟ್. There's nothing much. So ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತಂದ್ರೆ she's a very simple girl, very down to earth, very kind. ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ, ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಅಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ರೆ ಐ ಆಮ್ ವೆರಿ ಕೈಂಡ್ ಅಂತ. ಆಕ್ಚುಲಿ ಅವ್ರು ತುಂಬಾ ಕೈಂಡು. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನಂಗೆ ಆ ವಿಷಯ ತುಂಬಾ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದ್ದು. ಸೊ ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರೆ ನೆನ್ನೆ. ಅವ್ರು ತುಂಬಾ ಖುಷಿ. ಬಟ್ ಎಲ್ಲಾ ಸೆಲೆಬ್ರೇಷನ್, ಎಲ್ಲಾ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವ್ರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು ವರುಣ. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ. ಅವ್ರಿಂದ ನನ್ನ ಮದುವೆ ಆಗಕ್ ಚಾನ್ಸೇ ಇಲ್ಲ ಅಲ್ಲ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಜಗ್ಗೇಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ನಿಶ್ವಿಕಾ, ಎಲ್ಲ ಅಂದ್ರೆ VP ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ. ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗ್ ಬಂದ್ ಬ್ಲೆಸ್ ಮಾಡಿದ್ದಾರೆ. ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಅವ್ರು ಇನ್ನು ಒಳಗಡೆನೆ ಇದ್ದಾರೆ, ಅವ್ರು ಬ್ಯುಸಿ ಇದ್ದಾರೆ ನನ್ನ ಮದುವೆ ಕೆಲಸದಲ್ಲಿ. ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮುಂಚೆನೆ ಇವ್ರನ್ನ ನೋಡಿದ್ರು. ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್? ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವೆಲ್ಲೂನು ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ, ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ. ಇವತ್ತು ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ. ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ, ನಾವು ತುಂಬಾ ಬಿಲೀವ್ ಮಾಡ್ತೀವಿ. ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದಷ್ಟು ಖುಷಿ ನನ್ಗೆ ಆಯ್ತು. ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್, ಇವಾಗ ಜನಕ್ಕಿರುತ್ತೆ. ಮತ್ತೆ ನಾಡಿದಿಂದ ನನ್ನ ಕೆಲಸ ಶುರು. ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ. ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಟ್ ಕೆಲಸನೂ ಇಂಪಾರ್ಟೆಂಟ್. ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ. ಮೇಡಮ್ ಇವಾಗ ಮದ್ವೆನ ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ, ಈಗ ಅಭಿಮಾನಿಗಳು ಕಾಯ್ತಾರೆ ರಿಸೆಪ್ಷನ್ ಏನಾದ್ರು ಅಭಿಮಾನಿ ಇಲ್ಲ. ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು. ಅಷ್ಟೂನು ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ. ಸರಳಕ್ಕಿಂತ ಒಂಚೂರು
ಮೇಲಾಗಿ ಒಂದ್ ಮಾಡಿದೀವಿ ಅಲ್ವಾ. ನಂಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು. ಆಕ್ಚುಲಿ ನಾವು ಜಾಗೆಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ, ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ. ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ. ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲ್ ಅಲ್ಲಿ ನಾವು ಮದ್ವೆ ಆಗಿದ್ದೀವಿ. ಐ ಥಿಂಕ್ ಬನ್ನಿ ಎಲ್ಲ ಊಟ ಮಾಡಿ. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ ಆ ಒಂದು ಕ್ವಶನ್? ನಾನು IT ಫರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಎ ಕೋಟ್ಯಾಧಿಪತಿ ಐ ವರ್ಕ್ ಫಾರ್ ಎನ್ IT ಕಂಪನಿ. ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಹೃದಯವಂತಿಕೆಯಲ್ಲಿ ಅವ್ನ ಕೋಟ್ಯಾಧಿಪತಿ ಇರ್ತಾರ ಅವ್ರ ಅಷ್ಟೇ. ನೀವ್ ಹಾಕಿರೋದು ಅಲ್ಲ, ಒಂದಿನ ಆತರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 600 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಫೈ ಯಾವ್ದು 900 ಕೋಟಿ ಅಂತಲೂ ನೋಡಂಗಿತ್ತು. ನೀವೇ ಹಾಕಿಲ್ಲ, ಇವರೇ ಹಾಕ್ಬಿಟ್ಟು. ಒಂದು ಕ್ಷಣನ ಹೆಂಗೆ ಎಂಜಾಯ್ ಮಾಡಿದ್ರಿ, ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾದ್ರಿ? ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್. ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು. ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ರೆ, ಎಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದ್ವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ನೀವೊಂದು ಭೇಟಿ ಮಾಡೋಣ, ಬನ್ನಿ ಊಟಕ್ಕೆ ಹೋಗೋಣ. ನಿರೂಪಣೆಗೆ ಬ್ರೇಕ್ ಹಾಕಿ ಹೊಸ ಮನ್ವಂತರ ಅಂತ ಹೇಳಿದ್ರೆ, ಹೊಸ ಮನ್ವಂತರದ ಕನಸುಗಳು ನಿಮ್ಮ ಹತ್ರ ಹೇಗಿದೆ? ಏನ ನಿರೂಪಣೆಗೆ ನಾನು ಬ್ರೇಕ್ ಹಾಕಿಲ್ಲ. ಆಯ್ತು, ಅಂದ್ರೆ ಒಂದ್ ರೀತಿ ಹೊಸ ಮನ್ವಂತರದ ಕನಸುಗಳು ಏನು ನಿಮ್ದು ಅಂತ? ಏನಿಲ್ಲ, ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್. ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ. ಹೌದು, ಹೌದು, ಅವರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ, ಅವ್ರ ಕೈ ರುಚಿಯಲ್ಲಿ ಅವ್ರ ಕೋಟ್ಯಾಧಿಪತಿ ಇಲ್ಲ. ಅವ್ರಿಗೆ ಪ್ಯಾಷನ್, ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ. ಅಂಡ್ ನನಗೆ ತಿನ್ನೋದು ತುಂಬಾ ಇಷ್ಟ. ನಾನು ಮಾಡ್ತೀನಿ ಅಡಿಗೆ. ಯಾರು ನಾನಾ? ರೋಷನ್ ಯಾವ್ದು? ಫಸ್ಟ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ತುಳು ಅರ್ಥ ಹಾಕೊಂಡು ಐ ಕೊಂಕಣಿ ಪಾತಿರ್ನು. ಸುಖ ದಾಂಪತ್ಯಕ್ಕೆ ಯಾರ್ಯಾರು ಯಾವ ರೀತಿ ಸಲಹೆ ಕೊಟ್ರು? ಈಗ ಜಸ್ಟ್ ಇನ್ನ 5 ನಿಮಿಷ ಆಗಿರೋದು ಮದ್ವೆ ಆಗಿ, ಈಗಲೇ ಸಲಹೆ ಏನಿಲ್ಲ. ಬನ್ನಿ ಊಟ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.